ಹಾಯ್. ನಮಸ್ಕಾರ. ಬಹಳ ದಿನ ಆಯ್ತು ವಿಡಿಯೋ ಮಾಡಿ. ಸೊ ಇವತ್ತು ಒಂದು ಚಿಕ್ಕದಾಗ ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮ್ಯಾಚ್ ನೋಡ್ಕೋ ಅಂತ ನೋಡಿ ಇಷ್ಟು ಮಾವಿನಕಾಯಿ ತೊಗೊಂಡಿದ್ದೀನಿ. ಈ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋಣ ಅಂತ. ಮನೇಲಿ ಉಪ್ಪಿನಕಾಯಿ ಖಾಲಿ ಆಗಿಬಿಟ್ಟಿದೆ. ಲಾಸ್ಟ್ ಟೈಮ್ ನಾನು ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡಿದ್ದೆ. ಸೊ ಫ್ರೀ ಆಗಿದ್ನಲ್ವಾ, ಮನೇಲಿ ಮಿಸ್ಸಸ್ ಇಲ್ಲ, ಮಕ್ಕಳೆಲ್ಲ ಸ್ಕೂಲಿಗೆ ರಜಕ್ಕೆ ಹೋಗಿದ್ದಾರೆ. ಸೊ ಮಾವಿನಕಾಯಿ ಉಪ್ಪಿನಕಾಯಿ ಟ್ರೈ ಮಾಡೋಣ. ಯಾಕಂದ್ರೆ ನಾವು ಈ ಮಾವಿನಕಾಯಿ ಸೀಸನ್ ಉಪ್ಪಿನಕಾಯಿ ಮಿಸ್ ಮಾಡ್ಕೊಂಡ್ರೆ ಕಷ್ಟ ಆಗುತ್ತಂತ ಹೇಳ್ಬಿಟ್ಟು ಮಾಡೋಣ. ನಿಮ್ಗೋಸ್ಕರ ಮಾಡ್ತೀನಿ, ಹೇಗಾಗುತ್ತಂತ ಹೇಳ್ಬಿಟ್ಟು ನೋಡೋಣ. ಸೊ ಮೊದಲು ಮಾವಿನಕಾಯಿನ ಕಟ್ ಮಾಡ್ಕೊಳ್ಳೋಣ ಒಂದೊಂದೇ. ತೊಳೆದಿಟ್ಟಿದ್ದೀನಿ ಆಲ್ರೆಡಿ ಇದನ್ನ. ಸೊ ಒಂದೊಂದೇ ಕಟ್ ಮಾಡ್ಕೊಂಡು, ಇದು ಸ್ವಲ್ಪ ನಮಗೆ ತುಂಬಾ ಕಾಯಿ ಸಿಕ್ಕಿಲ್ಲ, ಆದ್ರೂ ನೋಡೋಣ ಹೇಗ್ ಬರುತ್ತಂತ ಟ್ರೈ ಮಾಡೋಣ. ಆಲ್ರೆಡಿ ಸ್ವಲ್ಪ ಎಲ್ಲ ಕಲರ್ ಶೇಡ್ ಬಂದಿದೆ, ಬಟ್ ಪರವಾಗಿಲ್ಲ, ಮಾಡ್ಬೋದು, ಏನು ತೊಂದರೆ ಇಲ್ಲ. ತುಂಬಾ ದಿನ ಆಯ್ತು ನಾನು ವಿಡಿಯೋ ಮಾಡ್ದ. ಯಾಕೆ ಅಂತಂದ್ರೆ ನಂದು ಕೆಲಸ ಇವಾಗ ಚೇಂಜ್ ಆಗಿದೆ, ಮೊದಲ ತರ ಇಲ್ಲ. ಸೊ ಅದಕ್ಕೋಸ್ಕರನೇ ನೋಡೋಣ ಹೇಗ್ ಬರುತ್ತೆ. ನಿನ್ನೆ RCB ಮ್ಯಾಚ್ ನೋಡಿದ್ರಲ್ಲ ಹೇಗಿತ್ತು. ನಾನಂತೂ 205 206 ರನ್ನು ಚೇಂಜ್ ಮಾಡ್ತಾರ ಇಲ್ಲಪ್ಪ ಅಂತ ಹೇಳ್ಬಿಟ್ಟು ಭಯ ಆಗಿತ್ತು. ಕೊಹ್ಲಿದು ಕ್ಯಾಚ್ ಯಾವಾಗ ಫಸ್ಟ್ ಬಾಲ್ಗೆ ಡ್ರಾಪ್ ಆಯ್ತೋ ನಾನು ಅವಾಗಲೇ ಡಿಸೈಡ್ ಮಾಡಿದೆ 100% RCB ವಿನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾಕೆಂತಂದ್ರೆ ಕೊಹ್ಲಿ ಕ್ಯಾಚ್ ಏನಾದ್ರೂ ಅವಾಗ ಹಿಡ್ದಿದ್ರೆ ನಿನ್ನೆ, ಸೊ 100% ನಮ್ದು GT ವಿನ್ ಆಗೋ ಚಾನ್ಸಸ್ ಇತ್ತು. ಬಹಳ ಭಯ ಆಗೋಗ್ಬಿಟ್ಟಿತ್ತು. 8 ಮಾವಿನಕಾಯಿ ಹಚ್ಕೊಂಡಿದ್ದೀನಿ, ಎಷ್ಟೊಂದು ಬಂದಿದೆ ನೋಡಿ. ಸೊ ಈಗ ಇಲ್ಲಿಂದ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ. 8 ಮಾವಿನಕಾಯಿಯಿಂದ ನಮ್ಮ ಮನೆಗೆ ಉಪ್ಪಿನಕಾಯಿ ನಾನೇ ಹಾಕ್ತಾ ಇದ್ದೀನಿ, ನೋಡೋಣ. ನೋಡಿ, ನಾನು ಈ ತರ ಒಂದು ಪ್ಲಾಸ್ಟಿಕ್ ಡಬ್ಬ ತಗೊಂಡಿದ್ದೀನಿ. ಯಾಕೆ ಅಂತಂದ್ರೆ ಈ ಸ್ಟೀಲ್ ಅಲ್ಲಿ ಸಿಲ್ವರ್ ಅಲ್ಲಿ ಹಾಕಿದ್ರೆ ಸೊ ಅದು ಏನೋ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಫುಲ್ಲು ಈ ನಾನು ಹೆಚ್ಚಿರೋ ಮಾವಿನಕಾಯಿನ ಈ ಡಬ್ಬದಲ್ಲಿ ಹಾಕೊಳ್ತೀನಿ. ಸೊ ಹಾಕೊಂಡು, ಸೊ ಇದು ಮೇನ್ ಇಂಪಾರ್ಟೆಂಟ್ ಏನಂದ್ರೆ ನಾವು ಇದಕ್ಕೆ ಉಪ್ಪು ಮಿಕ್ಸ್ ಮಾಡಬೇಕು. ನೋಡಿ, ಉಪ್ಪು ಹಾಕ್ತಾ ಇದ್ದೀನಿ. ಮೊದಲು ಉಪ್ಪು ಬೆರೆಸ್ಬಿಡೋಣ. ಸೊ ಆಲ್ಮೋಸ್ಟ್ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ. ಸೊ ಕಡಿಮೆ ಬಂದರೆ ಬೇಕಾದ್ರೆ ಆಮೇಲೆ ಕೂಡ ಹಾಕೋಬೋದು. ಫುಲ್ ಉಪ್ಪು ಹಾಕಿದ್ದೀನಿ. ನೆಕ್ಸ್ಟ್ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಸ್ವಲ್ಪನೇ ಇತ್ತು, ಸಾಕು, ಅಷ್ಟೇ, 2ಕ್ಕೆ ಸಾಕು. ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿದ್ದೀನಿ. ನೆಕ್ಸ್ಟ್ ಖಾರದ ಪುಡಿ ಮಿಕ್ಸ್ ಮಾಡೋಣ. ಎರಡು, 3, ಒಂದು 4 ಮಾಡಿದ್ದೀನಿ. ಒಟ್ಟೊಂದು 4 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ. ಸೊ ನೋಡಿ, ಮಿಕ್ಸ್ ಮಾಡೋಣ. ನೆಕ್ಸ್ಟ್ ಮೆಂತ್ಯ, ಸ್ವಲ್ಪ ಸಾಸಿವೆನ ನಾವು ಬಿಸಿ ಮಾಡ್ಕೊಂಡ್ಬಿಟ್ಟು ಇದನ್ನ ಪೌಡರ್ ಮಾಡ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಿ ಒಂದು 150 ಇಲ್ಲ 200 ಗ್ರಾಮ್ ಒಳಗಡೆನೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ನೋಡಿ, ಇದನ್ನ ನಾನು ಮೆಂತ್ಯ ಪ್ಲಸ್ ಕಸಕಸೆ ಸ್ವಲ್ಪ ಬಿಸಿ ಮಾಡ್ಬಿಟ್ಟು ಪುಡಿ ಫುಲ್ಲು ಸಣ್ಣ ಮಾಡಬಾರ್ದು, ಸ್ವಲ್ಪ ಮೀಡಿಯಮ್ ಇರಬೇಕು. ನೋಡಿ, ಈ ತರ ಮಾಡಿದ್ದೀನಿ. ಸೊ ಈಗ ಇದನ್ನ ಇದಕ್ಕೆ ಹಾಕ್ತೀನಿ. ಸ್ವಲ್ಪ ಕಸಕಸೆ ಸ್ವಲ್ಪ ಜಾಸ್ತಿ ಇದ್ರೂ ಏನಾಗಲ್ಲ, ಯಾಕಂತಂದ್ರೆ ನಿಮಗೆ ಗೊಜ್ಜು ಚೆನ್ನಾಗಿ ಸಿಗುತ್ತೆ ಅದರಲ್ಲಿ. ಮಾವಿನಕಾಯಿ ಉಪ್ಪಿನಕಾಯಲ್ಲಿ ಮೆಂತ್ಯ ಜಾಸ್ತಿ ಹಾಕ್ಬಾರ್ದು, ಯಾಕಂದ್ರೆ ಕಹಿ ಆಗ್ಬಿಡುತ್ತೆ. ಸೊ
ಇದನ್ನ ಮಿಕ್ಸ್ ಮಾಡಿ ಈಗ ನನಗೆ ಎಷ್ಟು ಬೇಕೋ ಅಷ್ಟು, ಅಂದ್ರೆ ಇನ್ನು ಒಗ್ಗರಣೆ ಬೇರೆ ಹಾಕ್ಬೇಕಲ್ಲ, ಇದು 2 ದಿನ ಬಿಟ್ಟು ಒಗ್ಗರಣೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಆದ್ರೆ ನನಗೆ ಟೈಮ್ ಇಲ್ಲ, ಇವತ್ತೇ ಒಗ್ಗರಣೆ ಹಾಕ್ತೀನಿ. ಈಗ ನಾವೇನು ಇದು ಬೆರೆಸ್ಬಿಟ್ಟು ಏನ್ ಮಾಡ್ಬೇಕಂತಂದ್ರೆ ಇದನ್ನ ಬೆರೆಸೋಣ ಫಸ್ಟ್. ನೋಡಿ, ನೋಡಿ ಕಂಪ್ಲೀಟ್ ಉಪ್ಪು, ಖಾರ, ಆಮೇಲೆ ಸಾಸಿವೆ, ಮೆಂತೆ, ಮತ್ತೆ ಖಾರದ ಪುಡಿ, ಇದೆಲ್ಲ ಕಂಪ್ಲೀಟ್ ಮಿಕ್ಸ್ ಆಗಿದೆ. ಸೊ ಇದಕ್ಕೆ ಈಗ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇದರಲ್ಲಿ ಸ್ವಲ್ಪ ಹೊತ್ತು ಇಡೋಣ. ನೋಡಿ, ಈಗ ಎಣ್ಣೆ ಹಾಕ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನೀರು ಮುಟ್ಟಿಸ್ಬಾರ್ದು, ಯಾಕಂದ್ರೆ ಉಪ್ಪಿನಕಾಯಿ ಇದು ತುಂಬಾ ದಿನ ಇಟ್ಕೋಬಹುದು, ಅದಕ್ಕೋಸ್ಕರನೇ. ಯಾಕಂದ್ರೆ ಎಣ್ಣೆ ಇದಕ್ಕೆ ಸ್ವಲ್ಪ ಏನ್ ಹಾಕಿದ್ರೆ ಏನಾಗಲ್ಲ, ಯಾಕಂದ್ರೆ ನೆಕ್ಸ್ಟ್ ಒಗ್ಗರಣೆ ಹಾಕಿಲ್ಲ, ಒಗ್ಗರಣೆಗೆ ಕಡಿಮೆ ಹಾಕೋಬಹುದು ನೀವು. ನೋಡಿ, ಈಗ ಈ ತರ ಬಂದಿದೆ, ಎಣ್ಣೆ ಹಾಕಿದ್ದೀನಿ. ಸೊ ಇದನ್ನ ಸ್ವಲ್ಪ ಹೊತ್ತು ನೆನೆ ಇಡೋಣ. ಈಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಈಗ ನೋಡಿ, ಬೆಳ್ಳುಳ್ಳಿ, ಸಾಸಿವೆ, ಆಮೇಲೆ ಸ್ವಲ್ಪ ಮೆಂತೆ ಹಾಕ್ಬಿಟ್ಟು ನಾನು ಆಯಿಲ್ ಈಗ ಒಗ್ಗರಣೆ ಹಾಕೊಂಡ್ಬಿಟ್ಟು ಬಂದಿದ್ದೀನಿ. ಈ ಒಗ್ಗರಣೆ ಹಾಕಿರೋದನ್ನ ಸೊ ಇದಕ್ಕೆ ಮಿಕ್ಸ್ ಮಾಡ್ಬಿಡೋಣ. ಸೊ ಇದನ್ನ ಈಗ ಮಿಕ್ಸ್ ಮಾಡೋಣ, ಯಾಕಂದ್ರೆ ಇದನ್ನ 2 ದಿನ ಬಿಟ್ಟು ಮಿಕ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಂತೆ. ಬಟ್ ನನಗೆ ಟೈಮ್ ಇಲ್ವಲ್ಲ, ಅದರಿಂದ ನಾನು ಮಾಡ್ತಾ ಇದ್ದೀನಿ. ಖಾರ, ಉಪ್ಪು ಎಲ್ಲ ಯಾವ ರೀತಿ ಆಗಿದೆ ಅಂತ ಗೊತ್ತಿಲ್ಲ. ಸೊ ಫಸ್ಟ್ ಮಾಡ್ಬಿಡೋಣ, ಆಮೇಲೆ ಉಪ್ಪಿನ ಕರಗಿಲ್ಲ ಸ್ನೇಹಿತರೆ. ಉಪ್ಪಿನಕಾಯಿ ಮಾಡುವಾಗ ಗೆಳೆಯ ಬಂದಾನೆ, ಬಾರ ಈ ಕಡೆಗೆ, ನನ್ನ ಕ್ಲಾಸ್ಮೇಟ್ ಲಂಕೇಶ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲೇ ಇದ್ದಾನೆ ಮಗ. ಉಪ್ಪಿನಕಾಯಿ ತಯಾರಾಗಿದೆ, ಉಪ್ಪು ಇನ್ನೂ ಕರಗಿಲ್ಲ. ಟೇಸ್ಟ್ ನೋಡಿ ಹೇಳ್ತೀಯ ಹೆಂಗಿದೆ ಅಂತ, ಕರೆಕ್ಟಾಗಿ ಹೇಳ ಏನ್ ಹಾಕ್ಬೇಕಂತ. ನೋಡಿ, ಈ ತರ ಬಂದಿದೆ. ಇವನಿಗೆ, ನಮ್ಮ ಲಂಕೇಶ್ಗೆ ಕೊಡೋಣ. ಕುತ್ಕೊಳ, ಸ್ವಲ್ಪ ಟೇಸ್ಟ್ ಮಾಡಿ ನೋಡು ಏನ್ ಕಮ್ಮಿ ಆಗಿದೆ ಅಂತ, ಯಾಕಂದ್ರೆ ಇನ್ನು ಉಪ್ಪು ಕರಗಬೇಕು. ಅದು ಇನ್ನೊಂದು 2 days ಆದ್ಮೇಲೆ ಇದ್ದು ಗೊತ್ತಾಗುತ್ತೆ. ಇನ್ನು ಇದಾಗ್ಬೇಕಲ್ವಾ? ಸೊ 2-3 days ಆದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಇದು ನಾನು ಮಾಡಿರ್ತಕ್ಕಂಥ ಉಪ್ಪಿನಕಾಯಿ. ಸೊ ಇದು ಯಾಕೆ ಮಾಡಿದ್ದೆ ಅಂತಂದ್ರೆ, ಇವತ್ತು ರಜೆ ಇತ್ತು, ಸೊ ಅದಕ್ಕೋಸ್ಕರ ಬಹಳ ದಿನ ಆಯ್ತು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದು. ನೋಡ್ರಿ, ಮ್ಯಾಚ್ ನೋಡ್ಕೊಂತಲೇ ಉಪ್ಪಿನಕಾಯಿ ರೆಡಿ ಆಗಿದೆ, ಈ ತರ ಬಂದಿದೆ. ಬಟ್ ಇದು ಒಂದು ಎಷ್ಟೊಂದು 4-5 ದಿನ, 5-6 ದಿನ, ಒಂದು ವಾರ ಬೇಕು ಇದು ಫುಲ್ಲು ಟೇಸ್ಟ್ ಬರ್ಬೇಕಂತಂದ್ರೆ. ಸೊ ನೋಡಿ, ನಾನು ಮಾಡಿರ್ತಕ್ಕಂಥ ಮಾವಿನಕಾಯಿ ಉಪ್ಪಿನಕಾಯಿ ನನಗಂತೂ ತುಂಬಾ ಟೇಸ್ಟ್ ಇದೆ. ಹೆಂಗಿದ್ಯಾ? ನನ್ನ ಗೆಳೆಯ ಬಂದಿದ್ದಾನೆ, ಅವನು ಇದೇ ತರ ಟೇಸ್ಟ್ ಮಾಡಿದ್ದಾನೆ. ಬಟ್ ಅವನು ಹೇಳ್ತಾ ಇದ್ದಾನೆ ಅಂದ್ರೆ ಇನ್ನೊಂದು 2-3 days ಬೇಕು. ಇದು ಉಪ್ಪು, ಕಲ್ಲುಪ್ಪು ಹಾಕಿರೋದಲ್ವಾ, ಇದೆಲ್ಲ ಕರಗಬೇಕು. ಸೊ ಅದಕ್ಕೋಸ್ಕರ ಒಂದು 4-5 ದಿನ ಬಿಟ್ಟು ತಿಂದ್ರೆ ತುಂಬಾ ಚೆನ್ನಾಗಿರ್ತಂತೆ. ಯಾಕಂದ್ರೆ ಇದು ಇನ್ನೂ 2 days ನೆನಿಟ್ಬಿಟ್ಟು ಆಮೇಲೆ ಒಗ್ಗರಣೆಗೆ ಹಾಕ್ಬೋದಾಗಿತ್ತು, ಯಾಕಂದ್ರೆ ಆಂಧ್ರ ಸ್ಟೈಲ್ ಬಂದಿರೋದು. ನೋಡಿ ಗೊಜ್ಜು ಹೆಂಗ್ ಗೊಜ್ಜು ಪ್ಲಸ್ ಸ್ವಲ್ಪ ಏನು ಎಣ್ಣೆ ಜಾಸ್ತಿ ಇದ್ರೆ ಏನಾಗಲ್ಲ, ಯಾಕಂತಂದ್ರೆ ಅದು ಉಪ್ಪಿನಕಾಯಿ ಬಹಳ ದಿನ ಇಟ್ಕೊಳ್ಳೋದ್ರಿಂದ. ನಾವು ಗೊಜ್ಜು ನೋಡಿ ಯಾವ ತರ ಬಂದಿದೆ, ಎಷ್ಟು ಚೆನ್ನಾಗಿದೆ. ಸೊ ಇದು ನಾನ್ ಮಾಡಿರ್ತಕ್ಕಂಥ ಮಾವಿನಕಾಯಿ ಉಪ್ಪಿನಕಾಯಿ.
ಥ್ಯಾಂಕ್ ಯು. ಅಂತೂ ಇಂತೂ ಉಪ್ಪಿನಕಾಯಿ ಮಾಡಿದ್ದೀನಿ. ಹೇಗಿದೆ ಅಂತ ಹೇಳ್ಬಿಟ್ಟು ಇನ್ನೊಂದು 2-3 ದಿನದಲ್ಲೇ ಗೊತ್ತಾಗುತ್ತೆ. ಬಟ್ ಆದರೆ ಅದ್ಭುತವಾಗಿರ್ತಕ್ಕಂಥ ರುಚಿ. ಇನ್ನೊಂದು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ಒಂದು ಸಣ್ಣದಾಗಿ ಇಂಟ್ರ್ಯೂ ಹೇಳ್ತೀನಿ. ಅಂದರೆ ಸೊ ನಂದು ನೆಕ್ಸ್ಟ್ ಏನಂತ ಹೇಳ್ಬಿಟ್ಟು, ನಮ್ಮಲ್ಲಿ ರೇಷ್ಮೆ ಸೀರೆಗಳು ದೊರೆಯುತ್ತವೆ. ಅಂದರೆ ಪ್ಯೂರ್ ಸಿಲ್ಕು, ಆಮೇಲೆ ನಾರ್ಮಲ್ ಸೆಮಿ ಸಿಲ್ಕು. ಈ ರೀತಿ ನಾನು ಇನ್ನು ಮುಂದೆ ಪ್ರತಿ ವಾರನೂ ನಿಮಗೆ ಸೀರೆ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀನಿ. ಹೊಸದಾಗಿ ಬಂದಾಗೆಲ್ಲ ನಿಮಗೆ ಸಿಂಪಲ್ ಆಗಿ ಒಂದು ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನೋಡಿ ಈ ರೀತಿ ಗದ್ವಾಲ್ ಸೀರೆ ಕೂಡ ಸಿಗುತ್ತೆ. ಇದು ಗದ್ವಾಲು ಇದು ನಮ್ಮ ಹತ್ರ. ಸೊ ಇದು ರೇಟು ಎಲ್ಲ ಏನು ಇವಾಗ ಏನು ನಿಮ್ಗೆ ವಿವರಣೆ ಕೊಡೋದಿಲ್ಲ. ಸೊ ಈ ರೀತಿ ಗದ್ವಾಲ್ ಸೀರೆ ನೋಡಿ. ಸೊ ಈ ರೀತಿ ನವಿಲ್ ಬುಟ್ಟ ಸೀರೆ. ಸೊ ಇದು ಬಂದ್ಬಿಟ್ಟು ವಾರ್ಪು ಪ್ಯೂರ್ ಇರುತ್ತೆ. ಇನ್ನೊಂದು ಬಂದ್ಬಿಟ್ಟು ಮಧ್ಯಾಹ್ನ ಇದ್ರ ಬಂದ್ಬಿಟ್ಟು ಸೆಮಿ ಸಿಲ್ಕ್ ಇರುತ್ತೆ. ಸೊ ಈ ರೀತಿ ಸೀರೆಗಳು, ರೇಷ್ಮೆ ಸೀರೆಗಳು ನಾನು ಇನ್ನು ಮುಂದೆ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿ ಸುಮಾರು 1.5 ವರ್ಷ ಆಯಿತು. ಸೊ ಈಗ ಇನ್ನು ಮುಂದೆ ನಿಮಗೆ ವೀಕ್ಲಿ ಒಂದ್ಸರಿ ನನಗೆ ಯಾವಾಗ ಲೀವ್ ಇರುತ್ತೋ ಆಗ ನಿಮಗೆ ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಿಮ್ಗೆ ಏನಾದರೂ ಸೀರೆಗಳು ಬೇಕಂದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.